ಹಾಗಾದರೆ ನಾವೆಲ್ಲರೂ ಇದರ ಸೂಕ್ಷ್ಮವಾದ ಆಧ್ಯಾತ್ಮಿಕ ಹಿನ್ನೆಲೆ ರಹಸ್ಯವನ್ನ ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಈ ಒಂದು ಶಿವರಾತ್ರಿ, ಶಿವ ಮತ್ತು ರಾತ್ರಿ ಅನ್ನೋದು ಎರಡು ಶಬ್ದವನ್ನ ನಾವಿಲ್ಲಿ ನೋಡ್ತೀವಿ. ಶಿವ ಅರ್ಥ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ರಾತ್ರಿ ಅಂದ್ರೆ ನಾವು ತಿಳಿದುಕೊಂಡಂತಹ 12 ಗಂಟೆ ಹಗಲು, 12 ಗಂಟೆ ರಾತ್ರಿ. ಸೊ ಹಾಗಾದ್ರೆ ಈ 12 ತಾಸು ಏನ ರಾತ್ರಿ ಅಂತ ನಾವ್ ಹೇಳ್ತೀವಿ. ಹಾಗಾದ್ರೆ ಈ ರಾತ್ರಿಯನ್ನ ನಾವು ಶಿವನ ಜೊತೆಗೆ ಹೋಲಿಸಿ ಬಿಟ್ಟು ಶಿವರಾತ್ರಿ ಅಂತ ಹೇಳ್ತಾ ಇದೀವ, ಅಥವಾ ವರ್ಷಕ್ಕೆ ಒಮ್ಮೆ ಬರುವಂತಹ ಅಮಾವಾಸ್ಯೆಯ ರಾತ್ರಿ ಏನ್ ಬರ್ತದೆ ಶಿವರಾತ್ರಿ ಸಮಯದಲ್ಲಿ, ಹಾಗಾದರೆ ಆ ರಾತ್ರಿ ವರ್ಷಕ್ಕೆ ಒಂದು ದಿನ ಬರುವಂತ ರಾತ್ರಿ ಯಾವ ರಾತ್ರಿ? ಹಾಗಾದರೆ ವಿಚಾರ ಮಾಡುವಂತದ್ದು ನನ್ನ ಆತ್ಮೀಯರೇ, ರಾತ್ರಿ ಅಂತಂದ್ರೆ ಈ ಹಗಲು ರಾತ್ರಿಯ ಅರ್ಥ ಅಲ್ಲ. ಈ ಕಲಿಯುಗದ ಅಜ್ಞಾನತೆಯಿಂದ ಕೂಡಿರುವಂತ ಅಂಧಕಾರ, ಮೋಸ, ವಂಚನೆ, ಭ್ರಷ್ಟಾಚಾರ, ಅನಾಚಾರ, ಈ ಒಂದು ಇಂತಹ ವಿಕೃತ ಭಾವನೆಗಳು, ವಿಕಾರಗಳು ತುಂಬಿರುವಂತಹ ಈ ಕಲಿಯುಗದ ಅಂಧಕಾರದ ಸಮಯವೇ ರಾತ್ರಿಯಾಗಿದೆ. ಇವತ್ತು ನಾವೆಲ್ಲರೂ ಈ ಕಲಿಯುಗದಲ್ಲಿ ನೋಡ್ತಾ ಇದ್ದೀವಿ. ಒಂದು ಮಾತು ಶಾಸ್ತ್ರ ಪುರಾಣಗಳಲ್ಲಿ ಕೇಳಲ್ಪಟ್ಟಿರುವಂಥದ್ದು, ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಬಗ್ಗೆ ನಾವು ಕೇಳ್ತೀವಿ. ಹಾಗಾದ್ರೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಯಾವುದು? ಬ್ರಹ್ಮನ ರಾತ್ರಿ ಅಂತಂದ್ರೆ ದ್ವಾಪರ ಮತ್ತು ಕಲಿಯುಗಕ್ಕೆ ಬ್ರಹ್ಮನ ರಾತ್ರಿ ಅಂತ ಕರಿತೀವಿ. ಬ್ರಹ್ಮನ ಹಗಲು ಅಂತಂದ್ರೆ ಸತ್ಯಯುಗ ಮತ್ತು ತ್ರೇತಾಯುಗಕ್ಕೆ ಬ್ರಹ್ಮನ ಹಗಲು ಅಂತ. ಯಾವಾಗ ಬ್ರಹ್ಮನ ಹಗಲು ಅಂತ ಹೇಳ್ತಿದ್ರು, ಆ ಸಮಯದಲ್ಲಿ ವಿಶ್ವದಲ್ಲಿ ಒಂದು ಧರ್ಮ, ಒಂದು ಭಾಷೆ, ಜಾತಿ ಧರ್ಮಗಳ ಭೇದವಿಲ್ಲ, ಮೋಸ ವಂಚನೆಗಳಿಲ್ಲ, ದುಃಖ ಅಶಾಂತಿ ಶೋಕಗಳಿಲ್ಲ. ಇಡೀ ಜಗತ್ತಿನಲ್ಲಿ ಸುಂದರವಾದ ವಿಶ್ವದ ಮೇಲೆ ಒಂದು ರಾಜ್ಯ, ಸುಖ ಶಾಂತಿಮಯ ರಾಜ್ಯ ಇತ್ತು. ಅದಕ್ಕೆ ಹಗಲು ಅಂತ ಕರಿತಿದ್ರು. ಹಾಗಾದ್ರೆ ಬ್ರಹ್ಮನ ರಾತ್ರಿ ಅಂತಂದ್ರೆ ದ್ವಾಪರ ಯುಗದಿಂದ ಆರಂಭವಾಗಿರುವಂತ ಈ ಅಜ್ಞಾನದ ರಾತ್ರಿ ಕಲಿಯುಗದ ಅಂತ್ಯದವರೆಗೆ ನಾವು ನೋಡ್ತಾ ಇದ್ದೀವಿ. ದಿನದಿಂದ ದಿನಕ್ಕೆ ಅಜ್ಞಾನತೆ ಅನ್ನುವಂತ ಕತ್ತಲೆ, ಅಂಧಕಾರ ಹೆಚ್ಚಾಗ್ತಾ ಇದೆ. ಪ್ರತಿಯೊಬ್ಬ ನರನಾರಿಯರಲ್ಲಿ ಅಂಧಕಾರ ತುಂಬಿ ತುಳುಕ್ತಾ ಇದೆ. ಅಜ್ಞಾನತೆ, ಮೂಢನಂಬಿಕೆ, ಅಂಧಶ್ರದ್ಧೆ, ಅಂಧವಿಶ್ವಾಸ, ಇದರಿಂದ ನಾವೆಲ್ಲ ಮಾನವ ಆತ್ಮರುಗಳು ಇನ್ನಷ್ಟು ನಮ್ಮಲ್ಲಿರುವಂತ ಶ್ರೇಷ್ಠ ಮೌಲ್ಯಗಳಿಂದ ಕೆಳಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ನಮ್ಮಲ್ಲಿರುವಂತ ಮೌಲ್ಯಗಳನ್ನ ಕಳೆದುಕೊಂಡು ಇವತ್ತು ಹೇಳಲಾಗ್ತದೆ, ಮಾನವೀಯ ಗುಣಗಳು ಇದ್ದಾಗ ಅವರಿಗೆ ಮಾನವರು ಅಂತ ಕರೆದ್ರೆ, ಮಾನವೀಯ ಮೌಲ್ಯಗಳನ್ನ ಕಳೆದುಕೊಂಡ ಮಾನವನಿಗೆ ದಾನವ ಅಂತ ಕರೀಲಾಗ್ತದೆ. ಒಂದು ವಿಷಯವನ್ನ ನಾನು ನಿಮ್ಮ ಮುಂದೆ ಇಡುವುದಕ್ಕೆ ಬಯಸ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ 3 ಪ್ರಕಾರದ ಮಾನವರು: ದೇವ ಮಾನವ, ಮಾನವ ಮತ್ತು ದಾನವ. ಹಾಗಾದರೆ ಈ 3 ಜನ ಮಾನವರೇ. ಆದರೆ ಈ ಮಾನವರನ್ನ ಬೇರೆ ಬೇರೆ ರೂಪದಲ್ಲಿ ಗುರುತಿಸಲಾಯಿತು. ದೇವ ಮಾನವರು ಅಂತಂದ್ರೆ ದೈವಿ ಮೌಲ್ಯಗಳನ್ನ ಒಳಗೊಂಡಂತಹ ಸತ್ಯತೆ, ಪವಿತ್ರತೆ, ಪ್ರಾಮಾಣಿಕತೆ, ಗಂಭೀರತೆ, ಅಂತರ್ಮುಖತೆ, ಸಹನಶೀಲತೆ, ಇವೆಲ್ಲ 36 ಮೌಲ್ಯಗಳು, ದೈವಿ ಮೌಲ್ಯಗಳನ್ನ ಒಳಗೊಂಡಂತವರಿಗೆ ದೇವ ಮಾನವರು, ದೇವತೆಗಳು ಅಂತ ಕರೆಯಲ್ಪಡ್ತದೆ. ಮಾನವರು ಅಂದ್ರೆ ಮಾನವೀಯ ಗುಣಗಳ ಒಳಗೊಂಡವರಿಗೆ ಮಾನವರು ಅಂತ ಕರೆಯಲಾಗ್ತದೆ. ಇನ್ನ ಯಾರಲ್ಲಿ ದಾನವೀಯ ಗುಣಗಳಿದಾವೆ, ಗುಣ ಅನ್ನಕ್ ಬರೋದಿಲ್ಲ, ದಾನವೀಯ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ,
ಯಾವಾಗಲೂ ಈರ್ಷ, ದ್ವೇಷ, ಅಶಾಂತಿ, ಭಯ, ದುಃಖ, ಶೋಕ, ಹೊಟ್ಟೆ ಕಿಚ್ಚು, ಕೆಟ್ಟ ಗುಣಗಳನ್ನ ತುಂಬಿಕೊಂಡು ಬೇರೆಯವರಿಗೂ ಕೆಟ್ಟದ್ದನ್ನೇ ಮಾಡ್ತಾ ಕೆಟ್ಟದ್ರಲ್ಲೇ ಜೀವಿಸುವಂತ ವ್ಯಕ್ತಿಗಳಿಗೆ ದಾನವರು ಅಂತ ಕರೆಯಲಾಗ್ತದೆ. ಹಾಗಾದರೆ ಈ ಸಮಯದಲ್ಲಿ ಮಾನವರು ತನ್ನ ಮಾನವೀಯ ಮೌಲ್ಯಗಳನ್ನೂ ಸಹಿತ ಕಳೆದುಕೊಂಡಿದ್ದಾರೆ. ಅದಕ್ಕೆ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ಹೇ ಮಾನವ, ಮೊದಲು ನೀನು ಮಾನವನಾಗಿ ಬದುಕು ಅಂತ ಹೇಳಿದ್ರು. ಹಾಗಾಗಿ ಮಾನವನಾಗಿ ಬದುಕು ಅಂತ ಹೇಳಿದ್ರೆ ಅವ್ರು ಹೇಳಿರ್ಬೇಕಾದರೆ ಅವ್ರು ಗೊತ್ತಿತ್ತು ಮುಂದೊಂದು ಸಮಯದಲ್ಲಿ ಮಾನವ ಮಾನವನಾಗಿ ಉಳಿಯುವುದಿಲ್ಲ, ಮಾನವ ತನ್ನ ಮಾನವೀಯತೆಯನ್ನ ಮರೆತು ನಿಲ್ತಾನೆ. ಅದಕ್ಕಾಗಿ ಅವ್ರು ಹೇಳಿದ್ರು ನೀ ಮೊದಲು ಮಾನವನಾಗು ಅಂತ. ಹಾಗಾದರೆ ವಿಚಾರ ಮಾಡೋಣ ಆತ್ಮೀಯರೇ, ಇವತ್ತು ನಾವೆಲ್ಲರೂ ಮಾನವರ ತರ ಬದುಕ್ತಾ ಇದೀವ? ಎಲ್ಲರಲ್ಲಿ ಮಾನವೀಯತ್ವ ಮಾನವರ ಒಂದು ಏನು ನಾವು ಒಂದು ಗುಣಗಳು ಅಂತ ಏನ್ ಹೇಳ್ತೀವಿ ಅವು ನಮ್ಮಲ್ಲಿ ಇದಾವ? ಒಂದು ಸಣ್ಣ ವಿಚಾರವನ್ನ ನಿಮ್ಮ ಮುಂದೆ ನಾನು ಇಡ್ತೀನಿ, ಇವತ್ತು ಯಾವ ರೀತಿ ವರ್ತಮಾನದಲ್ಲಿ ಇದೆ ಅನ್ನೋದಕ್ಕೆ. ಇವತ್ತು ರಾಸ್ತಾದಲ್ಲಿ ರೋಡಿನಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದಾಗ ಒಬ್ಬ ವ್ಯಕ್ತಿ ಜೀವನ್ ಮರಣದಲ್ಲಿ ಬಿದ್ದಿರ್ಬೇಕಾದ್ರೆ, ಒದ್ದಾಡ್ತಿರ್ಬೇಕಾದ್ರೆ, ನಾನು ಬದುಕಬೇಕು ಅಂತ ಚೀರಾಡ್ತಿರ್ಬೇಕಾದ್ರೆ ಅವನನ್ನ ಬದುಕಿಸುವುದಕ್ಕೆ ಯಾರು ಮುಂದೆ ಹೋಗೋದಿಲ್ಲ. ಅದರ ಬದಲಾಗಿ ಮೊಬೈಲ್ ನಲ್ಲಿ ಫೋಟೋ ತೆಗೆಯೋದಾಗ್ಲಿ, ವಿಡಿಯೋಗಳನ್ನ ಮಾಡೋದಾಗ್ಲಿ, ಅದನ್ನ ಬೇರೆ ಅಥವಾ ಆಜು ಬಾಜು ಮನೆಗಳಲ್ಲೇ ನಾವ್ ಇರ್ತೀವಿ, ನಮ್ಮ ನೆರೆಮನೆಯಲ್ಲಿ ಯಾರಿಗೆ ನೋವು ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಕಷ್ಟದಲ್ಲಿದ್ದಾರೆ ಅಂದ್ರೆ ನಮಗೆ ಅವರನ್ನ ನೋಡುವುದಕ್ಕೂ ನಮಗ್ ಪುರ್ಸೊತ್ತಿಲ್ಲ. ಇವತ್ತು ಟಿವಿಗಳನ್ನ ನೋಡ್ತಾ ನಾವು ಮನೇಲಿ ಇರ್ತೀವಿ, ಹೊರಗಡೆ ಏನ್ ನಡೆದದ ಅಂತ ನೋಡಿ ಸಹಾಯ ಮಾಡುವಂತ ಒಂದು ಸಹಾಯತಾದ ಗುಣ ನಮ್ಮಲ್ಲಿ ಇವತ್ತಿಲ್ಲ. ಹಾಗಾದ್ರೆ ಇದಕ್ಕೆ ಏನಂತ ನಾವು ಹೇಳ್ಬೋದು? ಹಾಗಾದ್ರೆ ಮಾನವೀಯತೆ ಅನ್ನುವಂಥದ್ದು ಇವತ್ತು ಉಳ್ಕೊಂಡಿಯಾ? ಇಲ್ಲಲ್ವಾ? ಅದಕ್ಕೆ ಈ ಒಂದು ಕಲಿಯುಗದ ಅಂಧಕಾರಮಯವಾದ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮಾನವರು ಪಂಚವಿಕಾರಗಳಿಗೆ ವಶಭೂತರಾಗಿ ಅಜ್ಞಾನದ ಅಂಧಕಾರದಲ್ಲಿ ತಮ್ಮ ಸಮಯವನ್ನ, ತಮ್ಮ ಜೀವನವನ್ನ ಕಳೀತಾ ಇದ್ದೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ, ದ್ವೇಷ, ಭಯ, ಹೊಟ್ಟೆ ಕಿಚ್ಚು, ಈ ಅನೇಕ ವಿಕಾರಗಳಿಗೆ ನಾವು ವಶಭೂತರಾಗಿದ್ದೀವಿ. ಇವತ್ತು ಮನುಷ್ಯನಲ್ಲಿ ಕಾಮ ಎಷ್ಟಿದೆಯೋ ಅಷ್ಟೇ ಕ್ರೋಧವಿದೆ. ಕ್ರೋಧಕ್ಕೆ ವಶೀಭೂತನಾದ ಮಾನವ ನಾನೇನ್ ಮಾಡ್ತಾ ಇದ್ದೀನಿ ಅನ್ನುವ ಒಂದು ವಿಚಾರವನ್ನ ಅಥವಾ ತನ್ನ ಬುದ್ಧಿಯನ್ನ ಕಳ್ಕೊಂಡ್ ಬಿಡ್ತಾನೆ. ಅದಕ್ಕೆ ಒಂದು ಉದಾಹರಣೆಯನ್ನ ನಾನು ಕೊಡುವುದಕ್ಕೆ ಬಯಸ್ತಾ ಇದ್ದೀನಿ. ಒಂದು ಸಲ ನಮ್ಮ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಅನೇಕ ಜೈಲುಗಳಿಗೂ ಸಹಿತ ಸೇವೆ ಕೊಡುವುದಕ್ಕಾಗಿ ನಾವೆಲ್ಲ ಹೋಗ್ತಾ ಇರ್ತೀವಿ. ಹಾಗೆ ಒಂದ್ಸಲ ಒಬ್ಬ ನಮ್ಮ ಬ್ರಹ್ಮಕುಮಾರಿಯ ಸಹೋದರಿಯರು ಒಂದು ಜೈಲಿಗೆ ಹೋಗಿದ್ರು, ಕೈದಿಗಳಿಗೂ ಇರುವಂತ ಜೈಲಿಗೆ. ಆ ಜೈಲಿನಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನ ಕೊಟ್ಟ ನಂತರ ಆ ಕೈದಿಗಳ ಜೊತೆಗೆ ಹಾಗೆ ಮಾತಾಡ್ತಿರ್ಬೇಕಾದ್ರೆ ಒಬ್ಬ ಕೈದಿ ತನ್ನ ಅನುಭವವನ್ನ ಹಂಚ್ಕೊಂಡ್ರು. ಆ ಕೈದಿ ಹೇಳಿದ್ರು, ನಾನು 8-10 ದಿನದವರೆಗೆ ಉತ್ತರ ಭಾರತಕ್ಕೆ ಅನೇಕ ದೇವರ ದರ್ಶನ ಮಾಡಿಕೊಳ್ಳುವುದಕ್ಕೆ ಊಟದ ವ್ಯವಸ್ಥೆ ಆಗಿರಲಿಲ್ಲ. ಅನ್ನ ಮತ್ತು ಸಾರು ನಮ್ಮ ಕಡೆ ಇದ್ದು ಅಲ್ಲಿ ನಂಗೆ ಸಿಕ್ಕಿರ್ಲಿಲ್ಲ. ಅದಕ್ಕೆ ನಾನು ಅಲ್ಲಿಂದ ಬರ್ಬೇಕಾದ್ರೆ ಮುಂಚಿತವಾಗಿ ನನ್ನ ಪತ್ನಿಗೆ ಇವತ್ತು ನಾನು ಬಂದಾಗ ಬಿಸಿ ಬಿಸಿ ಅನ್ನ ಸಾರವನ್ನ ನನಗೆ ಮಾಡಬೇಕು ಅಂತ ಹೇಳಿದೆ. ನಾನು ಮನೆಗೆ ಬಂದೆ, ಸ್ನಾನ ಇತ್ಯಾದಿಯನ್ನ ಮುಗಿಸ್ಕೊಂಡು ಭೋಜನಕ್ಕಂತ ನಾನು ಒಳಗಡೆ ಬಂದಾಗ ನನ್ನ ಪತ್ನಿ ನನಗೆ ಚಿತ್ರಾನ್ನವನ್ನ ಬಡಿಸಿಕೊಟ್ಲು. ಆಗ ನನಗೆ ಬಹಳಷ್ಟು ಕ್ರೋಧ ಬಂತು.
ದಿನದವರೆಗೆ ನನಗೆ ಬಿಸಿ ಅನ್ನ ಸಾರ ಸಿಕ್ಕಿಲ್ಲ, ನನ್ಗೆ ಅದು ಬೇಕು ಅಂತ ನಾನು ನಿನಗೆ ಹೇಳಿದ್ದೆ. ಇವತ್ತು ನೀನು ಅನಾಥ ಆಗಿರುವಂತ ಚಿತ್ರಾನ್ನ ಮಾಡಿದೀಯಾ ಅಂತ ಸಿಟ್ಟಿನಲ್ಲಿ ತಾನು ಊಟಕ್ಕೆ ಬಡಿಸಿಕೊಟ್ಟಂತ ತಟ್ಟೆಯನ್ನ ತೆಗೆದುಕೊಂಡು ಜೋರಾಗಿ ಒಡೆದಾಗ ಆ ತಟ್ಟೆ ಅವನ ಹೆಂಡತಿಯ ಕಿವಿಯ ಬಾಜು ಇರುವಂತ ಮೆದುಳಿಗೆ ಸಂಬಂಧಪಟ್ಟಂತ ಒಂದು ನರಕ್ಕೆ ಹೋಗಿ ಬಡಿದಾಗ ಅವಳು ತಕ್ಷಣವೇ ಮೃತ್ಯುವನ್ನ ಹೊಂದುತ್ತಾಳೆ. ಆಗ ಅವನು ಭಯಭೀತನಾಗ್ತಾನೆ. ನಂತರ ಅವನಿಗೆ ಜೈಲು ಶಿಕ್ಷೆ ಆಗ್ತದೆ. ಆಗ ಅವನು ಹೇಳ್ತಾನೆ, ನಾನು ಎಂತ ನನ್ನ ಸುಂದರವಾದ ಕುಟುಂಬ ಕಳ್ಕೊಂಡ್ಬಿಟ್ಟೆ, ನನ್ನ ಪ್ರೀತಿಯ ಹೆಂಡತಿಯನ್ನ ಕಳ್ಕೊಂಡೆ, ನನ್ನ ಮಕ್ಕಳನ್ನ ನಾನಿವತ್ತು ಅನಾಥರನ್ನಾಗಿ ಮಾಡಿ ನಾನು ಜೈಲಿನಲ್ಲಿ ಬಂದೆ ಅಕ್ಕೋರೆ, ಕಾರಣ ನನ್ನಲ್ಲಿರುವಂತ ಒಂದು ಕ್ಷಣಿಕ ಕ್ರೋಧ. ಹೀಗೆ ವಿಚಾರ ಮಾಡಿ ಇವತ್ತು ನಾವು ನಮ್ಮಲ್ಲಿರುವಂತಹ ಶ್ರೇಷ್ಠ ಮೌಲ್ಯಗಳನ್ನ ಗುಣಗಳನ್ನ ಕಳ್ಕೊಂಡು ಅವಗುಣಗಳಿಗೆ ವಶರಾಗಿದ್ದೀವಿ. ಆ ಅವಗುಣಗಳ ಕಾರಣದಿಂದ ನಮ್ಮ ಜೀವನ ಸುಖ ಶಾಂತಿ ನೆಮ್ಮದಿಯನ್ನ ಕಳ್ಕೊಳ್ತಾ ಇದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಅಜ್ಞಾನತೆ. ಸ್ವಯಂವಾದ ಅರಿವು ಇಲ್ಲ. ಸ್ವಯಂ ನಾನು ಯಾರು, ನನ್ನ ಮೂಲ ಅಸ್ತಿತ್ವ ಏನು, ಇದರ ಅರಿವು ನಮಗಿಲ್ಲ. ನಮ್ಮನ್ನ ರಚನೆ ಮಾಡಿರುವಂತ, ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿರುವಂತ, ಸೃಷ್ಟಿಕರ್ತನಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಆತ್ಮಗಳ ಪಿತನಾದಂತಹ ಆ ಶಿವ ಪರಮಾತ್ಮನನ್ನು ಸಹಿತ ನಾವು ಮರ್ತಿದ್ದೀವಿ. ಮರೆತು ನಾವೆಲ್ಲರೂ ಅನಾಥರಾಗಿದ್ದೀವಿ. ಅನಾಥರಾದ ಕಾರಣದಿಂದ ನಾವು ಒಬ್ಬರಿನ್ನೊಬ್ಬರಲ್ಲಿ ಬಡ್ದಾಡ್ತಾ ಇದ್ದೀವಿ, ದುಃಖಿಗಳಾಗಿದ್ದೀವಿ. ಹಾಗಾದ್ರೆ ನಮ್ಮ ದುಃಖಕ್ಕೆ, ನಮ್ಮ ಶೋಕಕ್ಕೆ ಮೂಲ ಕಾರಣ ನಾವು ಮಾಡುವಂತ ನಮ್ಮ ನಡತೆ, ನಮ್ಮ ಅವಗುಣಗಳು, ನಾವು ಮಾಡುವ ನಮ್ಮ ವ್ಯವಹಾರ. ಅದಕ್ಕೆ ಈ ಕಲಿಯುಗದ ಇಂತಹ ಎಲ್ಲ ಮೌಲ್ಯಗಳನ್ನ ಕಳೆದುಕೊಂಡು ಆತ್ಮ ಅನ್ನುವಂತಹ ಒಂದು ಬ್ಯಾಟ್ರಿ ಏನಿದೆ, ಇವತ್ತು ಪ್ರತಿಯೊಬ್ಬ ಮನುಷ್ಯ ಆತ್ಮರ ನೋಡ್ರಿ, ಮನುಷ್ಯ ಆತ್ಮ ಅಂತ ಕರಿತೀವಿ ಅಂದ್ರೆ ಮಾನವರ ದೇಹದಲ್ಲಿ ಒಂದು ಚೈತನ್ಯ ಶಕ್ತಿಯಾಗಿರುವಂತ ಒಂದು ಆತ್ಮ. ಅದಕ್ಕೆ ನಾವು ಆತ್ಮ ಅಂತ ಕರಿಬಹುದು, ಎನರ್ಜಿ ಅಂತ ಕರಿಬಹುದು, ಪ್ರಾಣ ಅಂತ ಕರಿಬಹುದು. ಆ ಎನರ್ಜಿ ಅನ್ನೋದೇನಿ ದೇಹದಲ್ಲಿದೆ, ಆತ್ಮ ಅನ್ನೋದೇನಿದೆ, ಆ ಆತ್ಮ ತನ್ನ ಒಂದು ಗುಣಗಳನ್ನ, ತನ್ನ ಶಕ್ತಿಯನ್ನ ಕಳೆದುಕೊಂಡು ಅದು ವೀಕ್ ಆಗಿದೆ, ದುರ್ಬಲ ಆಗಿದೆ. ಹೇಗೆ ಮೊಬೈಲ್ ನಲ್ಲಿ ಒಂದು ಬ್ಯಾಟ್ರಿ ಇರ್ತದೆ, ಬ್ಯಾಟ್ರಿ ಹೇಗೆ ಚಾರ್ಜ್ ಅನ್ನ ಕಳ್ಕೊಂಡಾಗ ಡಿಸ್ಚಾರ್ಜ್ ಆಗ್ತದೆ, ಹಾಗೆ ಈ ದೇಹದಲ್ಲಿರುವಂತ ಆತ್ಮ ತನ್ನ ಆತ್ಮರೂಪಿ ಬ್ಯಾಟ್ರಿ ಡಿಸ್ಚಾರ್ಜ್ ಆದ ಕಾರಣ ತನ್ನ ಶಕ್ತಿಯನ್ನ ಕಳ್ಕೊಂಡಿದೆ. ಇಂಥ ಒಂದು ಕಲಿಯುಗದ ಸಮಯದಲ್ಲಿ, ಎಲ್ಲವನ್ನು ಕಳೆದುಕೊಂಡಂತ ಈ ಸಮಯದಲ್ಲಿ ನಮ್ಮೆಲ್ಲರ ಪಿತನಾದ ಜಗದ ಒಡೆಯನಾದ ಈ ಸೃಷ್ಟಿಕರ್ತನಾದ ಶಿವ ಪರಮಾತ್ಮನು ಈ ಕಲಿಯುಗದ ಹಂತದಲ್ಲಿ ಏನು ಅವತರಣೆ ಮಾಡ್ತಾರೆ, ಈ ಸಮಯವೇ ಆಗಿದೆ ಶಿವ ಮತ್ತು ರಾತ್ರಿ. ಅದಕ್ಕೆ ಶಿವರಾತ್ರಿ ಅಂತ ಕರಿತೀವಿ. ಅಂದರೆ ಶಿವ ಪರಮಾತ್ಮ ಕಲಿಯುಗದ ಹಂತದಲ್ಲಿ ಪರಕಾಯ ಪ್ರವೇಶ ಮಾಡಿ ಈ ಜಗತ್ತಿಗೆ ಅವತರಣೆಯಾಗಿ ಬರ್ತಾರೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಲಾಗ್ತದೆ, ಯದಾ ಯದಾ ಈ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ. ಯಾವಾಗ ಈ ಭಾರತ ಭೂಮಿಯಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬ ಮಾನವ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟನಾಗ್ತಾನೆ, ಆಗ ಪರಮಾತ್ಮ ಶಿವನು ಈ ಜಗತ್ತಿನ ಮಾಲೀಕ ಈ ಜಗತ್ತಿಗೆ ಅವತರಣೆಯಾಗಿ ಬರ್ತಾರೆ. ಅವರು ಅವತರಣೆಯಾಗಿ ಬಂದಿರುವ ಈ ಸಮಯವೇ ಸತ್ಯ ನಿತ್ಯ ಶಿವರಾತ್ರಿ ಅಂತ ಕರೆಯಲಾಗ್ತದೆ. ಹಾಗಾದರೆ ಈ ಒಂದು ಶಿವ ಅಂದ್ರೆ ಯಾರು, ಈ ಪ್ರಶ್ನೆ ನಮ್ಮ ಮನದ ಒಳಗಡೆ ಬರ್ತದೆ. ಶಿವ ಅಂದ್ರೆ ಯಾರು, ಇವತ್ತು ದೇವರು ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು, ಸ್ವಲ್ಪ ನಾವು ಇದನ್ನ ವಿಚಾರ ಮಾಡೋಣ. ಕೆಲವರು ವಿಚಾರ ಏನಪ್ಪಾ, ಆಧುನಿಕ ಜಗತ್ತಿನಲ್ಲಿ ಕೆಲವರು ವಿಚಾರ ಮಾಡ್ತಾರೆ, ಇಂಥ ಆಧುನಿಕ ಜಗತ್ತಿನಲ್ಲಿ ದೇವರು ಅಧ್ಯಾತ್ಮ ಇದು ಯಾರಿಗೆ ಬೇಕು, ಇದರ ಅವಶ್ಯಕತೆ ನಮಗಿಲ್ಲ, ಎಲ್ಲವೂ ಮುಗಿದು ವಯಸ್ಸಾದ ನಂತರ ಬೇಕು ಅಂತ ಹೇಳ್ತಾರೆ. ಹಾಗಾದರೆ ಇನ್ನೊಂದು ಕಡೆ ಹೇಳ್ತಾರೆ, ವಯಸ್ಸಾದ ಮೇಲೆ
ಲೌಕಿಕದ ಕಡೆ ಹೋಗಬೇಕು ಅಂತ. ಹೇಗೆ ಲೌಕಿಕದಲ್ಲಿ ನಾವು ಏನಾದರೂ ಸ್ಥೂಲವಾಗಿರುವಂತಹ ಸಂಪಾದನೆಯನ್ನ ಮಾಡಬೇಕು ಅಂದ್ರೆ, ಅಥವಾ ಸಮಾಜದಲ್ಲಿ ನಾನು ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ಗುರುತಿಸಬೇಕು ಅಂತಂದ್ರೆ ವಯಸ್ಸಿದ್ದಾಗಲೇ ದುಡ್ಕೊಳ್ಬೇಕು, ವಯಸ್ಸಿದ್ದಾಗಲೇ ಎಲ್ಲವನ್ನು ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಅದು ಒಂದು ಜನ್ಮಕ್ಕಾಗಿ ನಶ್ವರವಾಗಿರುವಂತಹ ವಿನಾಶವಾಗುವ ಸಂಪಾದನೆಗೆ ನಾವು ವಯಸ್ಸಿದ್ದಾಗ ಮಾಡಬೇಕು ಅಂತೀವಿ ಅಂತಂದ್ರೆ ವಿಚಾರ ಮಾಡಿ. ನಾವು ಆಧ್ಯಾತ್ಮಿಕ ಸಂಪಾದನೆಯನ್ನು ಮಾಡ್ಕೊಳ್ತಾ ಇದೀವಿ. ಇದು ಒಂದು ಜನ್ಮಕ್ಕೆ ಸೀಮಿತವಾಗಿರುವಂತದ್ದಲ್ಲ, ಇದು ಜನ್ಮ ಜನ್ಮಾಂತರಕ್ಕೆ ಬರುವಂತ ಸಂಪಾದನೆ. ಹಾಗಾದ್ರೆ ಜನ್ಮ ಜನ್ಮಾಂತರಕ್ಕೆ ಬರುವ ಸಂಪಾದನೆಯನ್ನು ವಯಸ್ಸಾದ ಮೇಲೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯನಾ? ವಯಸ್ಸಾದ ಮೇಲೆ ಶಿವ ಶಿವ ರಾಮ್ ರಾಮ ಅಂತ ಹೇಳು ಅಂತಂದ್ರೆ ಬಾಯಲ್ಲಿ ಹಲ್ಲೆಲ್ಲ ಹೋಗಿರ್ತವೆ. ಆಗ ನಾವು ಹೇಳ್ತೀವಿ ರಾಮ್ ರಾಮ್ ಅನ್ನುವಲ್ಲಿ ಲಾಮ್ ಲಾಮ್ ಅನ್ನೋ ಪರಿಸ್ಥಿತಿ. ಸೊ ಅಂತ ಸಮಯದಲ್ಲಿ ನಾವು ಜನ್ಮ ಜನ್ಮಾಂತರದ ಅಧ್ಯಾತ್ಮದ ಗಳಿಕೆಯನ್ನ ಮಾಡಿಕೊಳ್ಳುವುದಕ್ಕೆ ಸಾಧ್ಯನಾ ಅಂತ ತಮ್ಮ ಮನಸ್ಸಿಗೆ ಒಂದು ಕ್ವಶನ್ ಮಾಡಿಕೊಂಡು ನೋಡಿ. ಹಾಗಾದ್ರೆ ಆ ಶಿವ ಪರಮಾತ್ಮ ಯಾರು ಅಂತಂದ್ರೆ, ನಮ್ಮ ಅಂಬಿಗರ ಚೌಡಯ್ಯನವರು ತಮ್ಮ ವಚನದಲ್ಲಿ ಪರಮಾತ್ಮ ಯಾರು ಅನ್ನೋದನ್ನ ಅಸ್ಪಷ್ಟವಾಗಿ ನಮ್ಗೆಲ್ಲ ತಿಳಿಸಿದ್ದಾರೆ. ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರಗನಲ್ಲ, ಭಸ್ಮ ಭೂಷಿತನಲ್ಲ, ವೃಷಭ ವಾಹನನಲ್ಲ, ಬ್ರಹ್ಮ ಕಪಾಲನಲ್ಲ, ಋಷಿಯ ಮಗಳೊಡನೆ ಇದ್ದಾತನಲ್ಲ, ಎಸುಗುವ ಸಂಸಾರದ ಪುರುವ ಇಲ್ಲದ ತಂದೆ ಹೆಸರು ಯಾವುದಂದ ಅಂಬಿಗರ ಚೌಡಯ್ಯ ಅಂತ ಹೇಳಿ. ಹಾಗಾದ್ರೆ ಈ ವಚನ ನಮಗೆ ಹೇಳ್ಕೊಡ್ತಾ ಇದೆ ಶಿವ ಯಾರು ಅಂತ. ನಾವು ಎಲ್ಲರೂ ತಿಳಿದುಕೊಂಡಿದ್ದು ಸದಾ ಕಾಲ ತಪಸ್ಸದಲ್ಲಿ ತಲ್ಲೀನರಾಗಿರುವಂತ ತಪಸ್ವಿ ಮೂರ್ತಿ ಆಗಿರುವಂತ, ಕೊರಳಲ್ಲಿ ಸರ್ಪವನ್ನ ಧರಿಸಿರುವಂತ, ಜಡೆಯಲ್ಲಿ ಗಂಗೆಯನ್ನ ಇಟ್ಟುಕೊಂಡಂತವನು, ಚಂದ್ರನನ್ನ ಧರಿಸಿರುವಂತ ಶಂಕರನನ್ನ ನಾವು ತಪಸ್ವಿ ಶಂಕರನನ್ನ ಪರಮಾತ್ಮ ಅಂತ ತಿಳ್ಕೊಂಡಿದೀವಿ. ಅದಕ್ಕೆ ಶರಣರು ಹೇಳ್ತಾರೆ ಅಸುರ ಮಾಲೆಗಳಿಲ್ಲ ಅಂತ. ತಮ್ಗೆಲ್ಲ ಗೊತ್ತು, ಶಂಕರ ಅಸುರರ ರುಂಡ ಮಾಲೆಯನ್ನ ಸರವನ್ನಾಗಿ ತನ್ನ ಕೊರಳಲ್ಲಿ ಹಾಕೊಂಡಿದ್ದ. ಅವ್ರು ಹೇಳ್ತಾರೆ ಅವನು ಅಲ್ಲ. ಮತ್ತೆ ಹೇಳ್ತಾರೆ ತ್ರಿಶೂಲ ಡಮರುಗನಲ್ಲ. ಶಂಕರನ ಕೈಯಲ್ಲಿ ತ್ರಿಶೂಲ ಮತ್ತು ಡಮರುಗವನ್ನ ಕೊಡ್ತೀವಿ, ಅವನೂ ಅಲ್ಲ.